ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ನಾನು ರೆಡಿಯಾಗಿದ್ದೀನಿ ರೀಲ್ಸ್ ಮಾಡೋಣ ಅಂತ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳೋದು ನೆನಪೋಗ್ಬಿಟ್ಟಿದ್ದೆ. ಸೊ ಇವಾಗ ನಾನು ಮೇಲ್ಗಡೆ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ಮನೆ ಕಳಿಸ್ತವ್ರಲ್ವ, ನೋಡಿ ಹೇಗೆ ಆಗ್ಬಿಟ್ಟಿದೆ ಮೆಟ್ಲು. ಸೊ ಹಾಗಾಗಿ ಈಗ ಹತ್ತಿ ಕೊಡಬೇಕು, ಅದೇ ದೀಪಕ್ಕೆ ಹತ್ತಿ. ಸೊ ಅದಕ್ಕೆ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ನಾನು ರೆಡಿಯಾಗಿದ್ದೀನಿ. ಸೊ ರಿಚ್ಗೆಲ್ಲ ಹಾಕೊಂಡು ತಲೆ ಒಂದು ಬಾಚಬೇಕಷ್ಟೇ. ಇಲ್ಲಿ ಊಟ ಮಾಡ್ತಾಯಿದ್ದೀನಿ. ಅದು ಈಗ ಟೈಮು 11:53. ಈಗ ಊಟ ಮಾಡ್ತಾಯಿದ್ದೀನಿ ನಾನು ನಮ್ಮಣ್ಣ. ಗೈಸ್, ನಾವಿವಾಗ ರೀಲ್ಸ್ ಮಾಡ್ತಾಯಿದ್ದೀವಿ, ಅದೇ ಟ್ರೆಂಡಿಂಗ್ ರೀಲ್ಸು. ಸೊ ಅದನ್ನು ನಾನು ಹಾಕಿರ್ತೀನಿ, ಸೊ ಎಡಿಟ್ ಮಾಡಿ ನೀವು ಅಲ್ಲೇ ನೋಡ್ಕೊಳ್ಳಿ. ಸೊ ಇವಾಗ ನಾನು ಇವಳು ಮಾಡ್ತಾಯಿದ್ದೀವಿ. ಸೊ ಆಲ್ರೆಡಿ ಒಂದು ಸ್ವಲ್ಪ ಮಾಡಿದ್ವಿ, ಬಟ್ ಕ್ಲಿಯರಾಗಿ ಬರಲಿಲ್ಲ. ಇವಾಗ ಲಾಸ್ಟ್ ಟೈಮ್ ಮಾಡ್ತಾಯಿದ್ದೀವಿ. ಬಂದರೆ ಬರಲಿ, ಇಲ್ಲಾಂದರೆ ಇಲ್ಲ, ಮಾಡಲ್ಲ. ಈಗ ನಮ್ಮ ಮಮ್ಮಿಗೆ ಫೋನ್ ಬೇರೆ ಬೇಕಂತೆ. ಸೊ ಬೇಗ ಮಾಡಿ ಹೋಗ್ಬೇಕು. ನೆಕ್ಸ್ಟ್ ನಾವು ಮಾಡುವ, ಹೆಂಗ್ ಬಂದು ನಂಗೆ ಡ್ಯಾನ್ಸ್ ಮಾಡುವ, ಚೆನ್ನಾಗಿರುತ್ತೆ. ಅಯ್ಯೋ ಅಮ್ಮಿ, ಬಿಹೈಂಡ್ ದ ಸೀನ್ ಅಂತ ಮಾಡ್ತಾರಲ್ಲ, ಅದಕ್ಕೆ ಈಗ ಅವರಿಬ್ಬರದು ತೆಗಿ ಫಸ್ಟ್, ಆಮೇಲೆ ನಾವು ಮಾಡ್ತಾರೆ ನೋಡಲ್ಲಿ. ಆಯ್ತು ಗೈಸ್, ಇವಾಗ ನಾವು ಕೇಕ್ ಕಟ್ ಮಾಡ್ತಾ ಇದ್ದೀವಿ. ನ್ಯೂ ಇಯರ್ ಅಲ್ವಾ, ಸೊ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಸೊ ಮೇಲ್ಗಡೆ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಏನೆತ್ತಿದ್ದೀರ? ಲೋಟ ಸಿಕ್ತು. ಕೈಲೇ ಕೊಡ್ಬ ನಡೆಯತ್ತೆ, ಕೈಲೇ ಕೊಟ್ಟ ಕೇಕ್ ಕಟ್ ಮಾಡ್ಸಿಕೊಂಡು ಯಾಕಂತ ನಡೀರಿ. ಇವಾಗ ಮೇಲೆ ಬಂದ್ವಿ ನೋಡಿ, ಅಲ್ಲಿ ಕೇಕ್ ಅಲ್ಲಿ ಇಟ್ಕೊಂಡು ನೋಡೆ ಕೇಕ್ನ. ಇವಾಗ ಇಲ್ಲಿ ಕೇಕ್ ಕಟ್ ಮಾಡ್ತೀವಿ. ಯಾರೇ ಇದು? ಅವ್ರ ಫೋನ್. ಹಲೋ ಹಲೋ. ಸೊ ಇವಾಗ ಇಲ್ಲಿ ಕೇಕ್ ಕಟ್ ಮಾಡ್ತೀವಿ. ಇಲ್ಲಿ ನೋಡಿ ನಮ್ಮ ಚಿಕ್ಕಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇಲ್ಲಿ ನಮ್ಮ ಅಣ್ಣ ಬಿಂದು ಮಮ್ಮಿ ಸ್ಟೈಲ್. ನಾವು ಎಲ್ಲ ರೀಲ್ಸ್ ಮಾಡಿದ್ವಿ, ಈಗ ಕೆಳಕ್ಕೆ ಹೋಗ್ಬೇಕು. ಫೋಟೋಶೂಟ್ ನಡೀತಿದೆ ರೀ ನಮ್ಮ ಬಿಂದು ಮಮ್ಮಿದು ಮದುವೆ ಹುಡುಗಿ. ಇನ್ನೂ ಹುಡುಗ ಬಂದಿಲ್ಲ. ಮಾಮ್ ಸಾರಿ. ಇಲ್ಲಿ ನಮ್ಮ ಅಣ್ಣ ಫೋನ್ ನೋಡ್ತಾನೆ ಮುಳುಗ. ಇಲ್ಲಿ ಲವ್ ಬರ್ಡ್ಸ್ ನೋಡಿ ಗೈಸ್. ಇಲ್ಲಿ ನಮ್ಮ ರೂಬಿ ಪಿಂಕಿ ಗೈಸ್, ಪಿಂಕಿ ಕೆಳಗಡೆ ಕಾವ್ಲಕಾಯ್ತವಳೆ. ನಾವೆಲ್ಲ ಸಿಂಗಲ್ಸ್. ಇವ್ರಿಗೆ ಮದುವೆ ಆಗಿದೆ, ಇವ್ರಿಗೂ ಮದುವೆ ಆಗಿದೆ. ಇವಳು ನಾನು ಸಿಂಗಲ್ಸ್. ನಾವು ಸಿಂಗಲ್ಸ್. ಇಲ್ಲಿ ಇವ್ರಿಗೂ ಮದುವೆ ಆಗಿದೆ, ಇವ್ರಿಗೆ ಆಯ್ತೈತೆ. ಅವ್ರಿಗೆ ಮಾತ್ರ ಮದುವೆ ಆಗಿಲ್ಲ. ಇಲ್ಲಿ ಇವರು ಸಿಂಗಲ್. ಅಕ್ಕಿ ಹುಡುಗಿ ಜೊತೆ ಬಜಾರ್ ಮಾಡ್ತಾರೆ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಹಾಕಿರ್ತಾರೆ. ನಮ್ಮ ಚಿಕ್ಕಿದ್ ಹಾಕಿರ್ತೀವಿ. ಇಲ್ಲ, ನಮ್ಮ ಚಿಕ್ಕಿದ ಹಾಕ್ಲಿ, ನಮ್ಮ ಅಣ್ಣದ ಹಾಕ್ತಿವಿ. ಅವ್ರಿಗೆ ತಾನೇ ಹುಡುಗಿ. ಊಟಕ್ಕೆ ದೋಸೆ ಇತ್ತು, ದೋಸೆ ತಿಂದೆ. ಇವಾಗ ನಮ್ಮ ಚಿಕ್ಕಿ ಮಗಳನ್ನ ಕರ್ಕೊಬರೋಕ್ಕೆ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಆದರೆ ಇನ್ನೂ 4 ಗಂಟೆ ಆಗಿಲ್ಲ. ಅಷ್ಟರಲ್ಲಿ ಮನೆಗೆ ಹೋಗ್ಬಿಟ್ಟು ಬಿದೋಗುವಲತ್ತೆ ಬರ್ತೀವಿರಕ್ಕ, ಆಯ್ತಾ? ನಿಧಿನ್ ಕರ್ಕ ಬರ್ತೀವಿ. ನೀನೆಲ್ಲ ಹೋಯ್ತಿದ್ಯಾ? ಅತ್ತೆ ಅವನ್ನೆಲ್ಲ ಹೋಯ್ತಾ ಅನ್ಕೊಂಡು ಚಿಕ್ಕಿ ಮನೆಗೆ ಬಂದ್ವಿ. ನೋಡಿ ಇಲ್ಲಿ ಬಾಟ್ಲಲ್ಲೆಲ್ಲ ಹೆಂಗೆ ಮಾಡೋರೆ ಅಂತ ಪಾಟ್ಸ್ನ, ಮರಗಳನ್ನ. ಗೈಸ್, ಅದು ಬಾಟಲಲ್ಲಿ ಮಾಡಿರೋದು ವೇಸ್ಟ್ ಆಗುತ್ತೆ ಅಂತ ಆ ಥರ ಮಾಡೋರೆ ಗೈಸ್. ಆ ಥರ ಬ್ರಿಲಿಯಂಟ್ ರೀಯೂಸ್. ವೇಸ್ಟ್ ಮಾಡಬಾರ್ದು. ಮನೆಗೆ ಹೋಗೋಣ. ನಮ್ಮ ಚಿಕ್ಕಿ ಅಲ್ಲೇ ಇದು ತಗೊಬರಕ್ಕೆ ಹೋಗೈತೆ. ಸೊ ನಾವು ಇಲ್ಲೇ ವೆಯ್ಟ್ ಮಾಡ್ತೀವಿ.
ಇವಳು ನೋಡಿ ಶಕೆ ಮಾಡ್ತಾಳೆ ಸ್ಪೆಕ್ ಸೆಕೆಂಡ್. ಇದೇನಂತಾರೆ ಹೇಳಿ, ತೆರಿಗೆ ಶಕೆ ಅಂತಾರೆ. ನಮ್ಮದೆಲ್ಲ ಇಲ್ಲ. ಪ್ರಿಪ್ರೇಷನ್ ಇಟ್ಕೊಂಡು ಕಲಿದೇನೆ ಆಡ್ತಾವಳೆ. ಆಡಲಿ ಇವಳೆ ಗೈಸ್ ಕಳಿಸ್ಕೊಡ್ತಾ ಇಲ್ಲ ನೋಡಿ ಗೈಸ್. ನೋಡಿ ನೈ ಎಷ್ಟು ಪೀಸ್ಫುಲ್ಲಾಗಿ ಮನ್ಗೈತೆ. ಯಾಕಂದರೆ ಇನ್ನೂ ಇದೆ ಬ್ಲಾಗ್, ಇನ್ನೂ ಇಷ್ಟುದ್ದ ಇದೆ. ಯಾಕಂದರೆ ಇನ್ನು ಪಾರ್ಕ್ ಹೋಗಬೇಕು, ನನ್ನ ತಂಗಿನ ಕರ್ಕೊಬರ್ಬೇಕು. ಅಂದರೆ ತಂಗಿ ಅಂದರೆ ಕಸಿನು. ಹೆಂಗೆ ಇವಳವಳೆ ನೋಡಿ ಗೈಸ್, ಕಡೀಲಿ ತೋರಿಸ್ತೀನಿ ಅವಳು. ನೋಡಿ ಗೈಸ್ ನನ್ನಂಗಲ್ಲ ಗೈಸ್. ನೋಡಿ ಗೈಸ್, ಇವಳೇ ನನ್ನ ಕಸಿನ್. ಇವಳು ದೊಡ್ಡವಳು ನನಗಿಂತ. ಅಂದರೆ ಗೈಸ್ ಇವಳು 10th. ನನ್ನ ಇನ್ನೊಬ್ಳು ಕಸಿನ್ ಅಂತಂದ್ರೆ ಅವಳು ಚಿಕ್ಕವಳು. ಅವಳು ಎಷ್ಟನೇ ಸ್ಟ್ಯಾಂಡರ್ಡು? ಚಿಕ್ಕಿ ನಿನ್ನ ಮಗ ಎಷ್ಟನೇ ಸ್ಟ್ಯಾಂಡರ್ಡು? ಹಾಂ, ಅವಳು ಫಸ್ಟ್ ಸ್ಟ್ಯಾಂಡರ್ಡ್. ನಮ್ಮ ಚಿಕ್ಕಿ ಔಟ್ಫಿಟ್ಟೇ ಚೇಂಜು. ನಾವೆಲ್ಲ ಒಂಥರ ಹಾಕೊಂಡಿದ್ವಿ. ನಮ್ಮ ಚಿಕ್ಕಿನೇ ಬೇರೆ ಥರ ಇತ್ತು ಅಂತ ಚೇಂಜ್ ಮಾಡ್ಕೊಂಡ್ಬಿಟ್ಟೈತೆ. ನೋಡಿ ಗೈಸ್ ನಮ್ಮ ಹೈ ಮಾಡಿ ಡ್ರೆಸ್ ಹಾಕಿರ್ರಿ. ಚಿಕ್ಕಿ ಹೈ ಮಾಡು ಚಿಕ್ಕಿ. ಫೋಟೋ ರೀಲ್ಸ್ ಎಲ್ಲ ಮಾಡಾದ್ಮೇಲೆ ಹಾಕೋ. ಈಗ ಹೋಯ್ತಾ ಇದ್ದೀವಿ ಗೈಸ್. ನೋಡಿ ನನ್ನ ಔಟ್ಫಿಟ್ಟಿಗೆ ಮ್ಯಾಚ್ ಆಗುವಂಥ ಸ್ಲಿಪ್ಪರ್ ಹಾಕ್ಕೊಂಡಿದ್ದೀನಿ. ಇವಾಗ ನಿಧಿನ ಕರ್ಕೊಬರೋಕ್ಕೆ ಹೋಗಬೇಕು. ನೋಡಿ ಅವಳಿಗೆ ಬಟ್ಟೆ ತಗೊಂಡು ಹೋಯ್ತಾ ಇದ್ದೀವಿ. ನೋಡಿ ಗೈಸ್ ಬಟ್ಟೆ ಗೈಸ್. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋದು. ಈಗ ಅವರಲ್ಲೇ ನಮಗೋಸ್ಕರ ಕಾಯ್ತವ್ರೆ. ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಯ್ತೀವಿ. ನನ್ನ ಕೂದಲು ಆಗಲೇ ಬಿಚ್ಕತ್ತು. ಹಾಂ, ನನ್ನ ಕಸಿನ್ ಒಬ್ಬಳು ದೊಡ್ಡವಳಿದ್ಲಲ್ಲ, ಸೊ ಅವಳು ವಾಪಸ್ ಹೊಂಟೋದ್ಲು. ಸೊ ಓದ್ಕೋಬೇಕಿತ್ತು ಅಂತ ಹೇಳಿ ಪ್ರಿಪ್ರೇಷನ್ಸ್ ಇತ್ತು ಅಲ್ವಾ, ಸೊ ಹಾಗಾಗಿ ನಾನೇ ಹೋಗು ಅಂತ ಹೇಳಿ ಕಳಿಸ್ಬಿಟ್ಟು ಸೊ ಪಾರ್ಕಿಗೆ ಅಂತ ಬಂದಿದ್ವಿ. ಸೊ ಅವರು ಎಲ್ಲೋ ಬಳೆ ಹಾಕ್ಸ್ಕೋಬೇಕು ಅಂತ ಹೇಳಿ ಹೊರಟರು. ಸೊ ನಾನು ಇವರಿಬ್ಬರನ್ನ ಕರ್ಕೊಂಡು ಪಾರ್ಕಲ್ಲಿ ಆಡ್ತಾ ಇದ್ದೀನಿ. ಸೊ ಇನ್ನೂ ಬರಲಿಲ್ಲ ಅವರು. ಟೈಮ್ ಆದ್ರೂ ಬಂದಿಲ್ಲ. ಇವಳ ಜೊತೆ ಕೂತ್ಕೊಂಡು ನಾನು ಹರಟೆ ಹೊಡಿತಾ ಕೂತಿದ್ದೀನಿ. ಸೊ ಇನ್ನೇನೋ ಬರ್ಬೋದು ಗೊತ್ತಿಲ್ಲ. ಸೊ ಪಾರ್ಕಲ್ಲಿ ಅಲ್ಲಿವರೆಗೂ ಆಟ ಆಡ್ತಾ ಇರೋದು. ಇವಾಗ ನಾವು ಇದು ಏನಪ್ಪ ಪಾರ್ಕಿಂದ ಚುರುಮುರಿ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಚುರುಮುರಿ ತಿನ್ಕೊಂಡು ಮನೆಗೆ ಹೋಗೋದೆ. ಇವಾಗ ಮನೆಗೆ ಬಂದ್ವಿ. ಸೊ ಈಗ ಊಟ ಮಾಡಿ ಮನೆಗೆ ಕೊಡೋದೆ. ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್, ಬಾಯ್.